ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೋಹಿತ್ ನಾಗೇಶ್. ಇವತ್ತು ನನ್ನ ಜೊತೆ ಇದ್ದಾರೆ ವಿಕಾಸ ಪರ್ವ ಚಲನಚಿತ್ರದ ನಾಯಕಿ ನಟಿ ಸ್ವಾತಿಯವರು. ಸ್ವಾತಿಯವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಗೆ ಅನಿಸ್ತಿದೆ ನನ್ನ ಇಂಟರ್ವ್ಯೂ? ಖುಷಿ ಆಗ್ತದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಸ್ಕೆಡ್ಯೂಲ್ ಆದಾಗ ನಾನು ಬರ್ದೇ ಇದ್ದಿದ್ದೆ ಒಂಥರ ಒಳ್ಳೇದಾಯಿತು ಅಂತ ಅನ್ನಿಸ್ತದೆ. ಯಾಕೆ ಅಂದರೆ ಈ ಒಂದು ವಾತಾವರಣದಲ್ಲಿ ನೀವು ನನಗೆ ಇಂಟರ್ವ್ಯೂ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ತಲ್ಲ. ನಿಮ್ಮ ಸೌಭಾಗ್ಯ, ಬಟ್ ನನಗೆ ಕಷ್ಟ ಇರಲಿ. ಸ್ವಾತಿಯವರೇ, ವಿಷಯಕ್ಕೆ ಬರೋಣ. ಇದೇ ಸೆಪ್ಟೆಂಬರ್ 13ನೇ ತಾರೀಕು ನೀವು ನಟಿಸಿರುವ ಚಿತ್ರ ವಿಕಾಸ ಪರ್ವ ರಿಲೀಸ್ ಆಗ್ತಾ ಇದೆ. ಹೌದು. ಆ ಚಿತ್ರದ ನಾಯಕ ನಟನ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಸರ್, ಮಾತುಗಳೇ ಬರ್ತಾ ಇಲ್ಲ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲ, ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನನಗೆ ಫಸ್ಟ್ ನೋಡಿದಾಗ, ನಿಮ್ಮನ್ನ ಫಸ್ಟ್ ಟೈಮ್ ಮೀಟ್ ಮಾಡೋಕ್ಕೆ ಅಂತ ಬಂದಾಗ ನಿಮ್ಮ ನೆನಪಿದೆಯಾ, ನಾನು ನೋಡ್ಬಿಟ್ಟು ಇದೇನಪ್ಪ ಯಾವಾಗಲೂ ಮುಖ ಓದಿಸ್ಕೊಂಡು ಹಿಂಗೆ ಕೂತಿರ್ತಾರೆ, ಸಿಡ್ಕ ಇರಬೇಕು, ಆ್ಯಟಿಟ್ಯೂಡ್ ಇರಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಅದಾದಮೇಲಿಂದ 2 ನಿಮಿಷ ಆಗಿ ಮಾತಾಡ್ಸಿದ್ಮೇಲೆ ಗೊತ್ತಾಯಿತು ನನಗೆ ಈಸ್ ರಿಯಲಿ ಅ ಸ್ವೀಟ್ ಪರ್ಸನ್. ತುಂಬ ಮಗುವಿನಂಥ ಮನಸ್ಸಿರೋಂಥ ವ್ಯಕ್ತಿ. ಆಮೇಲಿಂದ ಅಷ್ಟೇ ಅಲ್ಲ, ನಿಮ್ಮಿಂದ ನಾನು ಆವಾಗಲೇ ನಾವು ಮಾತಾಡ್ತಾ ಇದ್ದಂಗೆ ನಾನು ತುಂಬ ಕಲ್ತಿದ್ದೀನಿ ಈ ಸಿನಿಮಾ ಜರ್ನಿಯಲ್ಲಿ. ತುಂಬ ವಿಷಯಗಳು ನಿಮ್ಮಿಂದ ನಾನು ಕಲ್ತ್ಕೊಂಡಿದ್ದೀನಿ. ಸೊ ನನಗೆ ತುಂಬ ಖುಷಿ ಇದೆ ನಿಮ್ಮನ್ನ ಭೇಟಿ ಮಾಡಿ. ಓಕೆ, ಇರಲಿ. ಈ ಚಲನಚಿತ್ರದ ನಿಮ್ಮ ಅನುಭವ ಮೊದಲನೇ ದಿನದಿಂದ ಶೂಟಿಂಗ್ ಶುರುವಾದಾಗಿಂದ ಇವತ್ತಿನವರೆಗೆ ಹೇಗಿತ್ತು? ಸಾಧ್ಯವಾದಷ್ಟು ಸಂಕ್ಷಿಪ್ತವಾಗಿ ಹೇಳಿ ನೋಡೋಣ. ಸರ್, ಆಲ್ಮೋಸ್ಟ್ ಇವಾಗ ಒಂದು ಜರ್ನಿ ಅಂತ ಅಂದಮೇಲಿಂದ ಒಂದು ಏನೇ ಇರ್ಬೋದು, ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಎಲ್ಲರ ಲೈಫಲ್ಲೂ ಇರ್ಬೋದು, ಅಥವಾ ಒಂದು ಜರ್ನಿ ಇರ್ಬೋದು, ಏನೇ ಇರ್ಬೋದು. ಬಟ್ ವಿಕಾಸ ಪರ್ವ ನಾನು ಹೇಳ್ತೀನಿ, ನಾನು ಫಸ್ಟ್ ಡೇ ನಾನು ಅಂದರೆ ಕತೆ ಕೇಳಕ್ಕೆ ಬಂದಾಗ್ಲಿಂದ ಹೇಳಿ ನನಗೆ ಒಂದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ನಾನು ಹೇಳ್ತೀನಿ. ಆ್ಯಂಡ್ ಈವನ್ ಶೂಟಿಂಗಲ್ಲೂ ಅಷ್ಟೇ ನಾನು ನಿಮ್ಮಿಂದ ತುಂಬ ಕಲ್ತಿದ್ದೀನಿ. ಕಲಿಯೋದಕ್ಕಿಂತ ಹೆಚ್ಚಾಗಿ ಕಲ್ತಿದ್ದೀನಿ ಅಫ್ಕೋರ್ಸ್. ಆ್ಯಂಡ್ ಅದ್ರ ಜೊತೆಗೆ ಫ್ಯಾಮಿಲಿ ಬಾಂಡಿಂಗ್ ಬಂತು. ಇಬ್ಬರು ಮಕ್ಕಳಿರ್ಬೋದು, ನೀವಿರ್ಬೋದು, ಆ್ಯಂಡ್ ಕಂಪ್ಲೀಟ್ ಸೆಟ್ ಇರ್ಬೋದು. ಎಲ್ಲೂ ಯಾವತ್ತೂ ಏನು ಜಗಳ ಇಲ್ಲದೆ, ಕಿರಿಕಿರಿ ಇಲ್ಲದೆ, ಫಸ್ಟ್ ಅದು ಇಂಪಾರ್ಟೆಂಟು. ಜಗಳ ಇಲ್ಲದೆ, ಕಿರಿಕಿರಿ ಇಲ್ಲದೆ ಆರಾಮಾಗಿ ಶೂಟಿಂಗ್ ಮಾಡ್ಕೊಂಡು ಹೋದ್ವಿ. ಅದೊಂದು ಕಡೆ ಆದರೆ ಆ ಮಕ್ಕಳ ಜೊತೆ ನಾನು ಆಟ ಆಡಿಕೊಂಡು ರೀಲ್ಸ್ ಮಾಡಿಕೊಂಡು, ಅಲ್ಲ, ನಾನಿದ್ದಲ್ಲಿ ಜಗಳ ಇರಲ್ಲ ಬಿಡಿ, ಅದು ಬೇರೆ. ಸೊ ಅದೊಂಥರ ಇದ್ದರೆ, ನಾವು ಔಟ್ಡೋರ್ಗೆ ಹೋದಾಗ ಇಟ್ ವಾಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದೂ. ಏಕೆಂದರೆ ಆಲ್ಮೋಸ್ಟ್ ನಮ್ಮ ಸೆಕೆಂಡ್ ಸ್ಕೆಡ್ಯೂಲ್ ಎಲ್ಲ ನೈಟ್ ಶೂಟೇ ಇದ್ದಿದ್ದು. ಸೊ ನೈಟಲ್ಲಿ ಆ ಮಳೆಗಾಲದಲ್ಲಿ ಆ ಮಳೆಯಲ್ಲಿ ಶೂಟಿಂಗ್ ಮಾಡ್ಕೊಂಡಿದ್ದು ಅದಿನ್ನೊಂದು ರೀತಿ ಎಕ್ಸ್ಪೀರಿಯನ್ಸು. ಸೊ ಟೋಟಲ್ ಆಗಿ ಕಹಿಗಿಂತ ಸಿಹಿ ಜಾಸ್ತಿ ಇದೆ. ಹೌದಾ? ಹಾಗಾದರೆ ಇಡೀ ಶೂಟಿಂಗ್ ಪ್ರಾಸೆಸ್ಸಲ್ಲಿ ನಿಮಗೆ ತುಂಬ ನೆನಪಲ್ಲಿ ಉಳಿಯುವಂಥದ್ದು, ನನಗೆ ಅತ್ಯಂತ ಖುಷಿ ಕೊಟ್ಟಿದ್ದು ವಿಷಯ ಅಂತಂದರೆ ಏನು? ವಿಷಯನ ಅಥವಾ ವಿಷಯ ಏನು? ನಮ್ಮ ಸಾಂಗ್ ಶೂಟಿಂಗ್ ಟೈಮಲ್ಲೂ ನನಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ನಾವು ಅಂದ್ಕೊಂಡಿದ್ದೇ ರೀತಿ, ಬಟ್ ಅದಾದಮೇಲಿಂದ ನಮ್ಮಿಬ್ರು ಬೆಟ್ಟ ಹತ್ತಿಸಿ ಡ್ಯಾನ್ಸ್ ಮಾಡಿಸಿ ನಮ್ಮಿಬ್ರು ಕೈಲಿ, ಆ ಗಾಳಿಲಿ, ಆ ಇದರಲ್ಲಿ. ಅಲ್ಲ, ನೀವು ಇಂಟರ್ವ್ಯೂವರೆಗೆ ನಮ್ಮಿಬ್ರು ಕೈಲಿ ಅಂದರೆ ಏನರ್ಥ ಅದು? ಸರ್, ಇದು ಚಿತ್ರದ ನಾಯಕ ನಟ ನೀವೇ. ವೀಕ್ಷಕ ಕ್ಷಮಿಸಿ, ಈ ವಿಕಾಸ ಪರ್ವ ಚಿತ್ರದ ನಾಯಕ ನಟ ನಾನೇ, ಕಮ್ ಆಂಕರ್ ಇವತ್ತು. ನನಗೆ ಇವರನ್ನ ಇಂಟರ್ವ್ಯೂ ಮಾಡೋ ಅವಕಾಶ ಇವತ್ತು ಕನ್ನಡ ಪಿಕ್ಚರ್ ಕೊಟ್ಟಿದ್ದಾರೆ. ನಮಸ್ಕಾರ ನಿಮಗೆ, ಹಾಗೆ ಎಲ್ಲ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಇನ್ನೊಂದು ಸಲ ನಮಸ್ಕಾರ. ಸ್ವಾತಿ ಅವರೇ, ಈ ಸಾಂಗ್ ಶೂಟಿಂಗ್ ಚೆನ್ನಾಗಿತ್ತಲ್ವಾ? ಆ್ಯಕ್ಚುಲಿ ಏನು ಪ್ಲಾನ್ ಮಾಡಿದ್ರು ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಟೀಮ್ ಅಂದರೆ, ಸಿಕ್ಕಾಪಟ್ಟೆ ಮಳೆ ಇದ್ದಿದ್ದ ಕಾರಣ ರಾತ್ರಿ ಶೂಟ್ ಮಾಡಬೇಕಾಗಿತ್ತು. ನಾವು ಒಂದು ಟ್ರೈನು ಮಾಡಿದ್ವಿ, ನೈಟು ಕಾರಲ್ಲಿ ಜರ್ನಿ ಮಾಡ್ಕೊಂಡು ಶೂಟ್ ಮಾಡೋಣ ಅಂತ. ಆ ಒಂದು ಡ್ಯೂಯೆಟ್ ಸಾಂಗ್ನ ಕಾರಲ್ಲೇ ಶೂಟ್ ಮಾಡೋದು ಅಂತ ಪ್ಲಾನ್ ಮಾಡಿಬಿಟ್ಟಿದ್ರು. ಬಟ್ ನಮ್ಮ ಲಕ್ ಹೆಂಗಿತ್ತು ಅಂದರೆ, ಕಾರ್ಗೆ ಮುಂದ್ಗಡೆ ಕ್ಯಾಮ್ರಾ ಕಟ್ಟಿದ್ದಾರೆ, ಸೈಡಿಂದ ಕ್ಯಾಮ್ರಾ ಕಟ್ಟಿದ್ದಾರೆ. ಅಂದರೆ 3 ಕ್ಯಾಮ್ರಾ, ಮುಂದೆ ಒಂದು, 2 ಸೈಡ್ಗೆ ಒಂದು ಕ್ಯಾಮ್ರಾ ಕಟ್ಟಿದ್ದಾರೆ. ನಾನು ಡ್ರೈವ್ ಮಾಡ್ತಿದ್ದೀನಿ, ನನಗೆ ಮುಂದೆನೂ ಕಾಣ್ತಿಲ್ಲ, ಸೈಡ್ 2 ಸೈಡಲ್ಲೂ ಕಾಣ್ತಿಲ್ಲ. ಪಕ್ಕದಲ್ಲಿ ಇವ್ರು ಕೂತಿದ್ದಾರೆ, ನಾನು ಸುಮ್ಮನೆ ಹಿಂಗೆ ನೋಡ್ಕೊಂಡು ಅಂದಾಜು ಮೇಲೆ ಡ್ರೈವ್ ಮಾಡ್ತಾ ಇದ್ದೀನಿ. ಅದು ಸಣ್ಣ ರೋಡ್ಗಳಲ್ಲಿ. ಫೈನ್ ಪಾಯಿಂಟ್ ಆಫ್ ಟೈಮ್ ಎಷ್ಟು ಮಳೆ ಬಂತು ಅಂದರೆ ಗೊತ್ತಾಯ್ತು ಇವ್ರಿಗೆ ಇದು ಶೂಟ್ ಮಾಡೋಕ್ಕಾಗಲ್ಲ ಅಂತ. ಇವತ್ತಾಗಲ್ಲ, ಪ್ಯಾಕಪ್ ಅಂದರು. ಸೊ ವಾಪಸ್ ಹೋದ್ಮೇಲೆ ಎಲ್ಲ ಸೇರಿ ಏನು ಪ್ಲಾನ್ ಮಾಡಿದರು ಅಂದರೆ, ಇದನ್ನು ಕಾರಲ್ಲಿ ಬೇಡ, ಇದನ್ನು ನೀಟಾಗೆ ಶೂಟ್ ಮಾಡೋಣ ಅಂತ ಹೇಳಿ, ಅಂದರೆ ನೀಟಾಗಿ ಅಂದರೆ ಆಗ ನೀಟಾಗಿ ಮಾಡ್ತಿರಲಿಲ್ಲ ಅಂತಲ್ಲ, ಅಂದರೆ ಬೇರೆ ಮೆಥಡಲ್ಲಿ ಶೂಟ್ ಮಾಡೋಣ ಅಂತ ಹೇಳಿ ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ, ಚಿಕ್ಕಮಗಳೂರು ಪರ್ವತ ಶ್ರೇಣಿಗಳಲ್ಲಿ
ನಮ್ಮ ಡ್ಯುಯೆಟ್ ಸಾಂಗ್ ಶೂಟ್ ಆಗಿದೆ. ಹೌದು, ಖುಷಿ ಕೊಡ್ತಾ ನಿಮ್ಗೆ? ಸಖತ್ ಖುಷಿ ಆಯ್ತು. ಅದರಲ್ಲೂ ನನ್ನ ಫೇವ್ರೆಟ್ ರೈಟರ್ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು. ಅವ್ರಿಗೆ ಇವಾಗ ನನಗೂ ಫೇವ್ರೇಟ್, ಏನು ಮಾತಿಗೆ ನನ್ನ ಫೇವ್ರೇಟ್, ನಮಗೂ ಸ್ವಲ್ಪ ಜಾಸ್ತಿ ಫೇವ್ರೇಟ್. ಸೊ ಅವ್ರಿಗೆ ಇತ್ತೀಚೆಗೆ ಅವಾರ್ಡ್ ಬೇರೆ ಬಂದಿದೆ. ಸೊ ನಮ್ಮ ವಿಕಾಸ ಪರ್ವ ತಂಡದಿಂದ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಸರ್. ಇದನ್ನ ಪಕ್ಕ ಅವ್ರಿಗೆ ಟ್ಯಾಗ್ ಮಾಡ್ತಾರೆ ಅಂತ ನನಗೆ ಅರ್ಥ ಆಯ್ತು. ಇರಲಿ, ನಾನು ಅವ್ರಿಗೆ ಪರ್ಸ್ನಲ್ ಆಗಿ ಹೇಳಿದ್ದೆ. ಸೊ ಅವ್ರ ಸಾಂಗ್ ಬರ್ದಿರೋದು, ಆ ಲಿರಿಕ್ಸ್ ಎಷ್ಟು ಅರ್ಥಪೂರ್ಣವಾಗಿದೆ. ಪ್ಲಸ್ ಆ ಗಾಳಿಲಿ, ಆ ಚಳಿಯಲ್ಲಿ ನಾನು ಏನೋ ಟ್ರಾನ್ಸ್ಪರೆಂಟ್ ಸೀರೆ ಉಟ್ಕೊಂಡು ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡು, ಲಕ್ಕಿಲಿ ಮಳೆ ಬರಲಿಲ್ಲ ಅವತ್ತು ಆ್ಯಕ್ಚುಲಿ. ಸೊ ಆ ಸಾಂಗ್ ತುಂಬ ಚೆನ್ನಾಗಿತ್ತು. ಅದು ಅಲ್ಲದೆ ನನಗೆ ಕ್ಲೈಮ್ಯಾಕ್ಸ್, ನಾವು ಶೂಟ್ ಮಾಡಿದ್ವಲ್ಲ ಕ್ಲೈಮ್ಯಾಕ್ಸು, ಅದು ನನಗೆ ತುಂಬಾ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತು, ಬಟ್ ನಂಗೆ ಕ್ಲೈಮ್ಯಾಕ್ಸ್ ತುಂಬ ಕಷ್ಟ ಆಯಿತು. ಯಾಕೆಂದರೆ ಕ್ಲೈಮ್ಯಾಕ್ಸಲ್ಲಿ ಜಾಸ್ತಿ ಕಷ್ಟಪಟ್ಟಿದ್ದು ನಾನು, ಆದರೆ ಕಷ್ಟ ಏನು ಅಂತ ನಂಗೆ ಗೊತ್ತು. ಇರಲಿ, ನೀವು ಕಷ್ಟಪಟ್ಟಿದ್ದು ಪ್ರೇಕ್ಷಕರು ನೋಡಿ ಇಷ್ಟಪಟ್ಟರೆ ಅಷ್ಟು ಸಾಕಲ್ವಾ ಸರ್? ನಿಜವಾಗ್ಲೂ ಅದಕ್ಕಿಂತ ಹೆಚ್ಚಿಂದು ನಾವಿನ್ನೇನು ಪ್ರತಿಫಲ ಅಪೇಕ್ಷೆ ಮಾಡೋಕ್ಕಾಗಲ್ಲ. ಓಕೆ, ಇವಾಗ ಸೇಮ್ ಕ್ವಶನ್. ನಿಮಗೆ ಒಂದು ಮೋಸ್ಟ್ ಮೆಮೊರಬಲ್ ಥಿಂಗ್ ಇನ್ ವಿಕಾಸ ಪರ್ವ, ದ ಕಂಪ್ಲೀಟ್ ವಿಕಾಸ ಪರ್ವ ಏನು ಸರ್? ಏನು ಹಿಂಗೆ ಪ್ರಶ್ನೆ ಕೇಳ್ಬಿಟ್ರಿ, ಉತ್ತರ ಕೊಡೋದಕ್ಕೆ ನಾನು ಫಸ್ಟ್ ಟೈಮ್ ಯೋಚನೆ ಮಾಡಿ ಕ್ವಶನ್. ಇರಲಿ, ತುಂಬ ನನಗೆ ನೆನಪಲ್ಲಿ ಉಳಿಯೋದು ಅಂದರೆ, ನಾನು ಎಷ್ಟು ಇನ್ವಾಲ್ವ್ ಆಗಿದ್ದೆ ಅಂದರೆ, ಒಂದು ಪರ್ಟಿಕ್ಯುಲರ್ ಸಣ್ಣ ಸೀನ್ ಇದೆ. ನಾನು ಮಧ್ಯರಾತ್ರಿ ಯಾವ ಕಾರಣಕ್ಕೆ ಅಂತ ಹೇಳಲ್ಲ, ನಾನು ನೀರು ಹುಡ್ಕೊಂಡು ಹೋಗಿ ಒಂದು ಕಡೆ ನೀರು ಕುಡಿಬೇಕು. ಅದು ಒಂದು ನೀರು ಹಳ್ಳ ಹರಿತಾ ಇದೆ, ಅಲ್ಲಿ ನೀರು ಸರಿ ಇಲ್ಲ. ಈ ಕಾಫಿನ ಪಲ್ಪರ್ ಮಾಡಿ ಬಿಟ್ಟಿದ್ದಂಥ ನೀರು, ಅದು ಸ್ಮೆಲ್ ಬರುತ್ತೆ, ಕೆಟ್ಟ ಟೇಸ್ಟ್ ಇರುತ್ತೆ, ಅದು ಕುಡಿಯೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಪ್ರೊಡಕ್ಷನ್ ಅವರು ಎಲ್ಲ ಹೇಳಿದ್ರು, ಸರ್ ಅದು ಸುಮ್ಮನೆ ಕುಡ್ದಂಗೆ ಮಾಡಿದ್ದು ಕುಡಿಬೇಡಿ ಅಂತ. ನಾನು ಎಷ್ಟು ಇನ್ವಾಲ್ವ್ ಆಗಿದೆ ಆ ಪರ್ಟಿಕ್ಯುಲರ್ ಸಿಚುವೇಶನಲ್ಲಿ ಅಂದರೆ, ಹಿಂಗೆ ತೊಗೊಂಡು ಕುಡಿತಾ ಇದ್ದೀನಿ ನೀರು, ನಂಗೆ ಗೊತ್ತೇ ಆಗಿಲ್ಲ. ಎಲ್ಲ ಏ ಅಂತಿದ್ರೆ, ಕೊನೆಗೆ ಅದು ಆದಮೇಲೆ ಆ ಸ್ಮೆಲ್ಲು, ಅದು ಯಪ್ಪ, ದಟ್ ಐ ಕ್ಯಾನ್ ನೆವರ್ ಫರ್ಗೆಟ್ ಇನ್ ದ ಎಂಟೈರ್ ಪ್ರಾಸೆಸ್ ಆಫ್ ಶೂಟಿಂಗ್ ವಿಕಾಸ ಪರ್ವ. ಓಕೆ, ಹಾಂ, ಈಗ ನಾನೇನು ಹೇಳ್ತೀನಿ. ಈಗ ನಿಮಗೆ ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳಿ, ನಿಮ್ಮ ಕ್ಯಾಮ್ರಾಮನ್ ಬಗ್ಗೆ ಹೇಳಿ. ನಮ್ಮ ಡೈರೆಕ್ಟ್ರು ಅನ್ಬು ಸರು. ಆಲ್ರೆಡಿ ಅವ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಾಗಿದೆ. ಅವ್ರು ಆಲ್ರೆಡಿ 4 ಸಿನಿಮಾ ಮಾಡಿದ್ದಾರೆ. ಸಾರಿ, ಇದು 5ನೇ ಸಿನಿಮಾ. ಸೊ ತುಂಬ ತಾಳ್ಮೆ ಇರುವಂಥ ವ್ಯಕ್ತಿ. ನೀವು 10 ಮಾತಾಡ್ಸಿದ್ರೆ ಹೌದಾ ಮೇಡಮ್, ಓಕೆ ಮೇಡಮ್ ಅಂತ ಇಷ್ಟೇ ಮಾತಾಡೋವಂಥ ವ್ಯಕ್ತಿ. ಬಟ್ ಕೆಲ್ಸಕ್ಕೆ ವಿಷಯದಲ್ಲಿ ಬಂದರೆ ಅಷ್ಟೇ ರಾಕ್ಷಸ. ಅವ್ರಿಗೇನಾದರೂ ಬೇಕು ಅಂತಂದರೆ ಔಟ್ಪುಟ್ಟು ಇದು ಬೇಕೇ ಬೇಕು, ಇದು ಬರೋ ತನಕ ನಾನು ಬಿಡಲ್ಲ. ಅದು ಒಂದಿನ ಆಗಲಿ, ಇನ್ನೂ ಬೇಕಾದ್ರೆ ಇವತ್ತು ಆಗಲಿಲ್ಲ ಅಂತಂದರೆ ಪ್ಯಾಕಪ್ ಮಾಡಿಬಿಟ್ಟು ನಾಳೆ ಬೇಕಾದರೂ ಶೂಟ್ ಮಾಡೋಣ, ಬಟ್ ದಟ್ ಔಟ್ಪುಟ್ ನಂಗೆ ಬರಲೇಬೇಕು ಅಂತ ಹಠ ಇಟ್ಟು ಕೆಲಸ ಮಾಡೋ. ಹೌದಾ? ಈ ಥರ ನೀವು ಸೈಕಲ್ ಹೊಡೆದಿದ್ದು ಅವ್ರ ಜಿದ್ದಿಗೆ ಬಿದ್ದಿದ್ದು ನಂಗೆ ಗೊತ್ತಿಲ್ಲ. ಯಾಕೆ ನಾನು ಸೈಕಲ್ ಹೊಡಿತಿರ್ಲಿಲ್ವ, ನೀಟಾಗಿ ಮಾಡ್ತಿದ್ರಿಂದ ನನಗೆ ಈ ಸಮಸ್ಯೆ ಕಾಡಿಲ್ಲ ಸರ್. ಆ್ಯಕ್ಚುಲಿ ನನ್ನ ಇದು ಅಕುಲ್ ಬಾಲಾಜಿ ಅವರು ನನಗೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು, ನಾನು ರಿಯಾಲಿಟಿ ಶೋ ಮಾಡಿದಾಗ ಅವ್ರು ನನಗೆ ಕೊಟ್ಟಿದ್ದ ಹೆಸರೇ ಸೈಕಲ್ ಸ್ವಾತಿ ಅಂತ. ಸೂಪರ್, ಇರಲಿ. ನಮ್ಮ ಕ್ಯಾಮ್ರಾಮನ್ ಬಗ್ಗೆ ಬಾ ಡಾರ್ಲಿಂಗ್ ನಮ್ಮ ನವೀನ್ ಸುವರ್ಣ ಸರು. ನನಗೆ ಸ್ಪೆಷಲಿ ನನಗೆ ಸಾಂಗ್ ಶೂಟ್ ಆದಾಗ ಸರ್, ನನಗೆ ಒಂದು ಅಳುಕಿತ್ತು. ಅಯ್ಯೋ, ಹಿಂಗೆ ಬಂದಿರುತ್ತೋ, ಹಿಂಗೆ ಕಾಣಿಸ್ತೀನೋ, ನಾನು ಹೆಂಗಿರ್ತೀನೋ ಸ್ಕ್ರೀನ್ ಮೇಲೆ. ಈವನ್ ನಾನು ಡಬ್ಬಿಂಗ್ ಹೋದಾಗ ಪ್ಲಸ್ ಆ ಸಾಂಗ್ ನೋಡ್ಬಿಟ್ಟು ಐ ವಾಸ್ ಲೈಕ್, ಓ ಮೈ ಗಾಡ್, ಎಸ್, ಐ ಆಮ್ ಸೋ ಹ್ಯಾಪಿ ಅಂತ. ಅಷ್ಟು ಚಂದವಾಗಿ ನೀವೇ ಹೇಳ್ತಿರಲ್ಲ ಹಾಗೆ ಪೇಂಟಿಂಗ್ ಇದ್ದಂಗಿದೆ. ಅಷ್ಟು ಒಂದೊಂದು ಫ್ರೇಮ್ಸ್ ಇರ್ಬೋದು, ತುಂಬ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಈವನ್ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಅಷ್ಟೇ. ಸಾಂಗ್ಸ್ಗಳು 3 ಸಾಂಗ್ ಇದೆ ಇದರಲ್ಲಿ. ಸೊ ತುಂಬ ಚೆನ್ನಾಗಿದೆ. ಸೊ ಓವರ್ ಆಲ್ ಟೀಮ್ ವಿಕಾಸ. ನವೀನ್ ಸುವರ್ಣ ಅವ್ರ ಬಗ್ಗೆ ನಾನೊಂದು ಮಾತು ಹೇಳಲೇಬೇಕು. ಕೆಲವು ಸಲ ಏನಾಗುತ್ತೆ ಅಂದರೆ, ಒಂದೊಂದು ಫ್ರೇಮ್ಗೋಸ್ಕರ ಹುಡುಕಾಡ್ತಾ ಇರ್ತಾರೆ. ಬಟ್ ನವೀನ್ ಸುವರ್ಣ ಹಂಗಲ್ಲ, ಇಟ್ಟಿದ್ದೇ ಫ್ರೇಮು ಅದೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಓಕೆ, ನಾ ಇನ್ನೊಂದು ಕ್ವೆಶನ್ನು ನನ್ನನ್ನೇ. ಹೌದು, ಓಕೆ ಕೇಳಿ. ಇಡೀ ವಿಕಾಸ ಪರ್ವ ಟೀಮಲ್ಲಿ ನಿಮ್ಮ ಫೇವ್ರೆಟ್ ಪರ್ಸನ್ ಯಾರು? ಫೇವ್ರೆಟ್ ಆರ್ಟಿಸ್ಟ್ ಇರ್ಬೋದು ಅಥವಾ ಫೇವ್ರೆಟ್ ಪರ್ಸನ್ ಯಾರು ನಿಮ್ಮನ್ನ ಬಿಟ್ಟು? ನನ್ನನ್ನು ಬಿಟ್ಟು ಮಕ್ಕಳಿದ್ರಲ್ಲ ಇಬ್ಬರು ಅವರು. ಓಕೆ, ಇಟ್ಸ್ ಓಕೆ ಸರ್. ನಿಮ್ಮ ಮನಸ್ಸಲ್ಲಿ ನಾನು ಅಂತಾನೆ ಇದೆ, ಬಟ್ ನೀವು ಹೇಳ್ತಾ ಇಲ್ಲ, ಇಟ್ಸ್ ಓಕೆ. ಇಲ್ಲ, ಖಂಡಿತ ಇಲ್ಲ. ಇಬ್ಬರು ಮಕ್ಕಳೇ ನಿಜವಾಗ್ಲೂ ನನ್ನ ಫೇವ್ರೇಟು. ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಆಮೇಲೆ ಸವಿನಯ ಸದ್ಗುಣಗಳಿಂದ ಸೆಟಲ್ ಬಿಹೇವ್ ಮಾಡಿದರು. ಹಂಗಾಗಿ ಅವರೇ ನನಗೆ ತುಂಬ ಇಷ್ಟ. ಅಂದರೆ ನಿಮ್ಮ ಮಾತಿನ ಅರ್ಥ ಅಲ್ಲ, ನೀವು ಹಂಗೆಲ್ಲ ಇಲ್ಲ ಅಂತ ಹೇಳಿಲ್ಲ ನಾನು. ಇರಲಿ, ಈಗ ನೀವು ವಿಕಾಸ ಪರ್ವದಲ್ಲಿ ಲೀಡ್ ಫೀಮೇಲ್ ಆರ್ಟಿಸ್ಟು. ಹೌದು. ಓಕೆ, ಈಗ ನೀವು ನಿಮ್ಮ ಪ್ರಕಾರ ಹೇಳಿ, ಯಾಕೆ ಪ್ರೇಕ್ಷಕ ಬಂದು ವಿಕಾಸ ಪರ್ವನ ವೀಕ್ಷಿಸಬೇಕು ಅಂತ ಅಂಶಗಳು ಏನಿದೆ ಸಿನಿಮಾ? ಸರ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ ಥಿಯೇಟರಿಗೆ ಬರೋದೇ ತುಂಬ ಕಮ್ಮಿ ಆಗ್ತಿದೆ.
ಹೋಗ್ಲಿ ಬಿಡಪ್ಪ ಇನ್ನೇನು ಇನ್ನೊಂದು ತಿಂಗಳಾದರೆ 2 ತಿಂಗಳಾದರೆ OTTಲೇ ಹಾಕ್ಬಿಡ್ತಾರೆ, ಟಿವಿಲೇ ಬಂದುಬಿಡುತ್ತೆ, ಟಿವಿಲೇ ನೋಡೋಣ ಅಂತ ಹೇಳ್ತಾರೆ. ಬಟ್ ಅದು ತಪ್ಪು. ನೀವು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ, ಯಾಕೆಂದರೆ ಥಿಯೇಟರ್ ಎಕ್ಸ್ಪೀರಿಯನ್ಸೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ವಿಕಾಸ ಪರ್ವ, ನಮ್ಮಲ್ಲಿ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಫ್ಯಾಮಿಲಿ ಇದೆ, ಒಳ್ಳೆ ಸಾಂಗ್ಸ್ ಇದೆ, ಫೈಟ್ ಇದೆ. ಫೈಟ್ ಅಂತಂದರೆ ಆಹಾ ಓಹೋ ಅಂತಲ್ಲ, ಸಂದರ್ಭಕ್ಕೆ ತಕ್ಕಂಥ ಫೈಟ್ಸ್ಗಳಿದೆ, ಕಾಮಿಡಿ ಇದೆ. ಯಾಕೆ ಆಹಾ ಓಹೋ ಅನ್ನೋ ಫೈಟ್ ಅಲ್ಲ, ಫೈಟ್ ಮಾಡಿಲ್ವಾ ಚೆನ್ನಾಗಿ? ಹಂಗಲ್ಲ ಸರ್, ಆಹಾ ಓಹೋ ಅಂತಂದ್ರೆ ತುಂಬ ಬಿಲ್ಡಪ್ಸ್ಗಳು, ಬಿಲ್ಡಪ್ ನಾವು ತಗೊಳ್ಳೋದೇ ಇಲ್ಲ ಆ ಥರ ಇಲ್ಲ. ಅಂದರೆ ಲೈಕ್ ನ್ಯಾಚುರಲ್ ಸಿಚುಯೇಷನಿಗೆ ಡಿಮ್ಯಾಂಡ್ ಆಗುವಂಥ ಫೈಟ್ಸ್ಗಳಿದೆ ಅಂತ. ಕಂಪ್ಲೀಟ್ಲಿ ಅಗ್ರಿ. ಸೊ ಇದಿಷ್ಟು ಎಲ್ಲ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಸೊ ಇದೆಲ್ಲ ಇದೆ. ಅದ್ರ ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ. ಇವಾಗ ನಡೀತಾ ಇರೋಂಥ ಕೆಲವು ಕರೆಂಟ್ ಸಿಚುಯೇಷನ್, ನಿಮ್ಮನೇಲಿ ನಡೀತಾ ಇರೋವಂಥ ಕೆಲವು ಸಿಚುಯೇಷನ್ಸ್ಗಳಿರ್ಬೋದು, ಆ ಒಂದು ವಿಷಯನ ಇಟ್ಕೊಂಡು ನಾವು ತುಂಬಾ ಲೈಕ್ ಏನೋ ವೇದಾಂತ ಅದು ಇದು ಎಲ್ಲ ಹೇಳಕ್ಕೆ ಹೊರಟಿಲ್ಲ. ಸಿಂಪಲ್ಲಾಗಿ ನಾನು ಒಂದು ಮೆಸೇಜ್ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಸೊ ಹಾಗಾಗಿ ನಿಮ್ಮ ಸಮಯಕ್ಕೆ ಮತ್ತು ನಿಮ್ಮ ದುಡ್ಡಿಗೆ ಖಂಡಿತ ವಿಕಾಸ ಪರ್ವ ಮೋಸ ಮಾಡಲ್ಲ ಅಂತ ನನ್ನ ನಂಬಿಕೆ. ಥ್ಯಾಂಕ್ ಯು ಸ್ವಾತಿ. ಇದ್ರ ಮಧ್ಯೆ ವೀಕ್ಷಕರಿಗೆ ಒಂದು ಮಾತು ಹೇಳೋಣ. ನಾವು ಎಲ್ಲಿದ್ದೀವಿ ಗೊತ್ತಾ? ಇನ್ಫ್ಯಾಕ್ಟ್ ಇವತ್ತು ಸಕಲೇಶ್ಪುರದಲ್ಲಿ ನಮ್ಮ ಸಿನಿಮಾ ಪ್ರಮೋಷನ್ಗೆ ಒಂದು ದೊಡ್ಡ ಈವೆಂಟಿಗೆ ಹೋಗ್ತಾ ಇದ್ದೀವಿ. ಹೋಗೋ ನಡುವೆ ಸ್ವಲ್ಪ ಮಳೆ ಬರ್ತಿತ್ತು, ಸಣ್ಣದಾಗಿ ಖುಷಿ ಆಯಿತು. ಹಾಗೆ ಹೈವೇಯಿಂದ ಪಕ್ಕಕ್ಕೆ ಬಂದು ಈ ಒಂದು ಅದ್ಭುತವಾದ ಹೊಲ ಗದ್ದೆಗಳ ನಡುವೆ ಈ ಶೂಟಿಂಗ್ ನಡೀತಾ ಇದೆ, ಈ ಪರ್ಟಿಕ್ಯುಲರ್ ಇಂಟರ್ವ್ಯೂ ನಡೀತಾ ಇದೆ. ಸೊ ಈ ಇಂಟರ್ವ್ಯೂ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಸ್ವಾತಿ? ಇಂಟರ್ವ್ಯೂ ಬಗ್ಗೆ ಏನು ಅನ್ನಿಸ್ತು? ಅದೇ ಖುಷಿ ಆಗ್ತಿದೆ ಸರ್. ನಾವು ಅದೇ ಬೆಂಗಳೂರಲ್ಲಿ ಇಂಟರ್ವ್ಯೂ ಮಾಡಿದ್ರೆ ಅಬ್ಬಾ, ಅಂತೂ ಇಂತೂ ಮಳೆಯಿಂದ ತಪ್ಪಿಸ್ಕೊಂಡ್ಬಂದು ಇಲ್ಲಿ ಬಿಸಿ ಬಿಸಿ ಬೋಂಡ ತಿಂತ ಕೂತಿರಲ್ಲ ಸ್ವಾತಿ, ಅರ್ಧ ಇಂಟ್ರೋ ಬಿಟ್ಟು. ಸರ್ ಮಳೆ ಬರ್ತಾ ಇರ್ಬೇಕಾದ್ರೆ ಬಿಸಿ ಬಿಸಿ ಬೋಂಡಾ ಸೂಪು, ಕಾಫಿ ಇದ್ರೆ ಇನ್ನೂ ಮಜಾ ಇರುತ್ತೆ. ಓಕೆ 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 ಸರಿ, ಈಗ ಒಂದು ಕಡೆ ಪ್ರಶ್ನೆ ಕೇಳ್ಬಿಟ್ಟು ಇಂಟರ್ವ್ಯೂ ಮುಗಿಸ್ಬಿಡೋಣ. ಯಾಕೆಂದರೆ ಕಾಫಿ ಆರೋಗೋದಕ್ಕಿಂತ ಮುಂಚೆ ಇಂಟರ್ವ್ಯೂ ಮುಗ್ದೋಗ್ಬೇಕು. ಓಕೆ ಓಕೆ. ಈಗ ಯಾಕೆ ಪ್ರೇಕ್ಷಕರು ಸಿನಿಮಾಗೆ ಬರಬೇಕು ಎಲ್ಲ ಹೇಳಿದ್ರಿ ಅಲ್ವಾ? ಒಂದು ಲೈನಲ್ಲಿ ನಿಮ್ಮ ಸಿನಿಮಾದು, ನಿಮ್ಮ ಅಂದರೆ ನಮ್ಮ ಸಿನಿಮಾದ್ದು ಸಾರಾಂಶನೂ ಕೂಡ ಪ್ರೇಕ್ಷಕರಿಗೆ ಹೇಳಿಬಿಟ್ರೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ಡೆಫಿನೆಟ್ಲಿ ಸಿನಿಮಾಗೆ ಬರ್ತಾರೆ ಅನ್ನೋದು ನನ್ನ ಭಾವನೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಹೇಳ್ಬಿಡ್ತೀರಾ? ಸರ್ ಅದನ್ನೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ ಸರ್. ಏನಕ್ಕೆ ಅಂತಂದರೆ ನಾನು ಇಲ್ಲೇ ಹೇಳಿಬಿಟ್ರೆ ಅವ್ರಿಗೆ ಇನ್ನೇನು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಅವರು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ಆವಾಗ ಗೊತ್ತಾಗುತ್ತೆ ಅವ್ರಿಗೆ ವಿಷಯ ಏನು ಅಂತ. ಓಕೆ 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 ಆ ಥರ. ಸೊ ಅದಕ್ಕೆ ಏನು ಮಾಡ್ಬೇಕು ಹೇಳಿ, 13ನೇ ತಾರೀಕು ಅವರು ಸಿನಿಮಾ ಥಿಯೇಟರ್ಸ್ಗಳಿಗೆ ಬಂದು ವಿಕಾಸ ಪರ್ವ ನೋಡಬೇಕು, ಆವಾಗ ಅವರಿಗೆ ಗೊತ್ತಾಗುತ್ತೆ ವಿಕಾಸ ಪರ್ವದಲ್ಲಿ ಏನಂತ ಒಂದು ಮೆಸೇಜ್ ಇದೆ, ಏನು ಸಿನಿಮಾ. ಮೆಸೇಜ್ ಅಲ್ಲಪ್ಪ, ಮೆಸೇಜ್ ಅಂದರೆ ನಾವು ಯಾವುದೇ ಕಾರಣಕ್ಕೂ ಏನೋ ಮೆಸೇಜ್ ಕೊಡ್ತೀವಿ, ಬುದ್ಧಿ ಹೇಳ್ತೀವಿ ಅನ್ನೋ ಸಿನಿಮಾ ನಾವು ಮಾಡಿಲ್ಲ. ಆ ಥರ ಜನ ಅಲ್ಲ. ಯಾಕೆಂದರೆ ನಾವೇ ಪ್ರೇಕ್ಷಕ ಮಹಾಪ್ರಭುನ ಅಭಿಪ್ರಾಯಗಳನ್ನ ಕೇಳೋವಂಥವ್ರು. ಹಾಗಾಗಿ ನಾವಲ್ಲಿ ಬುದ್ಧಿ ಹೇಳೋವಂಥ ಸಿಚುವೇಶನು ಬರಲ್ಲ, ಪ್ರೇಕ್ಷಕರಿಗೆ ಬುದ್ಧಿ ಹೇಳೋದು ಅಲ್ಲ. ನಮ್ಮ ಸಿನಿಮಾದಲ್ಲಿ ಒಂದೊಂದು ಪಾತ್ರಗಳು ಅನುಭವಿಸುವಂತಹ ವಿಷಯಗಳಿದಾವಲ್ಲ, ಅವು ಪ್ರೇಕ್ಷಕರಿಗೆ ಕನೆಕ್ಟ್ ಆಗ್ತವೆ. ಕನೆಕ್ಟ್ ಆದಾಗ ಏನಾಗುತ್ತೆ, ಪ್ರೇಕ್ಷಕನಿಗೆ ಹೌದಲ್ವಾ ನನ್ನ ಜೀವನನೂ ಹಿಂಗೆ ಅಲ್ವಾ ಅಂತ ಅನಿಸುತ್ತೆ. ಆಗ ಪ್ರೇಕ್ಷಕನಿಗೆ ಖುಷಿ ಆಗುತ್ತೆ. ಸೊ ಆ ಥರ ಸಣ್ಣ ಪುಟ್ಟ ವಿಷಯಗಳಿಂದ ಹಿಡಿದು ಮಹತ್ತರವಾದ ವಿಷಯಗಳವರೆಗೆ ತುಂಬಿರುವಂತಹ ಒಂದು ಸಿನಿಮಾ ವಿಕಾಸ ಪರ್ವ ಅಲ್ವಾ? ಇದನ್ನ ಒಪ್ಕೋತೀರಾ ನೀವು? ಖಂಡಿತ. ನೀವು ಅವಾಗಲೇ ಹೇಳಿದ ಇನ್ನೊಂದು ಪಾಯಿಂಟ್ ತುಂಬ ಇಷ್ಟ ಆಯಿತು. ಎಲ್ಲ ಮನುಷ್ಯನಲ್ಲೂ ರಾಮ ರಾವಣ ಇದ್ದೇ ಇರ್ತಾರೆ. ಸೊ ಆ ರಾಮ ಇದ್ದಾಗ ವಿಕಾಸ ಪರ್ವ ಆಗುತ್ತೆ ಅಲ್ಲ. ರಾಮ ರಾವಣರ ಯುದ್ಧ ಪ್ರತಿಯೊಬ್ಬನ ಮನಸ್ಸಲ್ಲಿ, ಪ್ರತಿಯೊಬ್ಬನ ಜೀವನದಲ್ಲಿ ನಡೀತಾ ಇರ್ತದೆ. ರಾವಣ ಗೆದ್ರೆ ವಿನಾಶ ಪರ್ವ, ರಾಮ ಗೆದ್ರೆ ವಿಕಾಸ ಪರ್ವ. ಸೊ ಎಲ್ಲರೊಳಗಡೆ ಇರೋ ರಾಮ ಗೆಲ್ಲಿ ಎಲ್ಲರ ಬದುಕು ವಿಕಾಸ ಪರ್ವ ಆಗಲಿ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು 13, 14, 15 ತುಂಬ ಕ್ರೂಷಿಯಲ್ ಇರುತ್ತೆ. 3 ದಿವಸ ತಪ್ಪದೆ ಕರ್ನಾಟಕದಾದ್ಯಂತ ಚಿತ್ರಮಂದಿರಗಳ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬಂದು ವಿಕಾಸ ಪರ್ವವನ್ನು ವೀಕ್ಷಿಸಿ ನಲ್ಲರ ಬದುಕು ಬಂಗಾರವಾಗಲಿ. ಎಸ್. ಆ್ಯಂಡ್ ಎಲ್ಲರೂ ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಸಿನಿಮಾ ಬರ್ತಾನೆ ಇಲ್ಲ ಅಂತ. ಖಂಡಿತ ಒಳ್ಳೆ ಸಿನಿಮಾ ಬರ್ತಾ ಇದೆ. ಅದನ್ನು ನಾವು ಮನ್ಸು ಮಾಡಿ ಥಿಯೇಟ್ರ್ ತನಕ ಬಂದು ನೋಡಿ ಗೆಲ್ಲಿಸಿ ಆ ಇಡೀ ತಂಡಕ್ಕೆ ಪ್ರೋತ್ಸಾಹ ಕೊಡಬೇಕು. ಆ ಕೆಲಸನ ನೀವು ಮಾಡ್ತೀರಾ. ನಾವು ವಿಕಾಸ ಪರ್ವದ ಮುಖಾಂತರ ನಾವು ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಅನ್ನೋ ನಂಬಿಕೆ ನನಗಿದೆ. ಸೊ ಅದನ್ನು ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆನೂ ಕೂಡ ಇದೆ. ಸೊ ದಯವಿಟ್ಟು 13ನೇ ತಾರೀಕು ಥಿಯೇಟರಿಗೆ ಬಂದು ನಮ್ಮ ಸಿನಿಮಾ ನೋಡಿ ನಿಮ್ಮ ರಿವ್ಯೂ ಏನು ಅಂತ ನೀವು ಖಂಡಿತ ನಮಗೆ ಫ್ರ್ಯಾಂಕಾಗಿ ಹೇಳ್ಬೋದು. ತಪ್ಪಿದ್ರೆ ತಿದ್ಕೋತೀವಿ, ಇಷ್ಟ ಆತಾದರೆ ಪ್ರೀತಿಯಿಂದ ಅಪ್ಕೋತೀವಿ. ವಂಡರ್ಫುಲ್ ಸ್ವಾತಿ. ವೀಕ್ಷಕರೇ, ಇದಾಗಿತ್ತು ನಮ್ಮ ವಿಕಾಸ ಪರ್ವ ತಂಡದ ನಾಯಕಿ, ವಿಕಾಸ ಪರ್ವ ಸಿನಿಮಾದ ನಾಯಕಿ ಸ್ವಾತಿ ಜೊತೆಗಿನ ಮಾತುಕತೆ. ಸ್ವಾತಿ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸೊ ಪ್ರಿಯ ಕನ್ನಡ ಪಿಕ್ಚರ್ ವೀಕ್ಷಕರೇ,
ನಮಸ್ಕಾರ. ಇದಾಗಿತ್ತು ವಿಕಾಸ ಪರ್ವ ಚಿತ್ರದ ನಾಯಕ ನಟಿ ಸ್ವಾತಿಯವರೊಂದಿಗಿನ ಮಾತುಕತೆ. ಇದೇ ತಿಂಗಳು 13ರಂದು ವಿಕಾಸ ಪರ್ವ ಚಲನಚಿತ್ರ ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ಊರಿನ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ತಪ್ಪದೇ ವೀಕ್ಷಿಸಿ ವಿಕಾಸ ಪರ್ವ. ನಾನು ನಿಮ್ಮ ಪ್ರೀತಿಯ ರೋಹಿತ್ ನಾಗೇಶ್, ಕನ್ನಡ ಪಿಕ್ಚರ್ನ ಆ್ಯಂಕರ್ ಫಾರ್ ದ ಡೇ. ಥ್ಯಾಂಕ್ ಯು ಸೊ ಮಚ್.